ಸಂವಿಧಾನ ಇಲ್ಲದೆ ಇರುವ ರಾಜ್ಯ ರಾಜ್ಯವೇ ಅಲ್ಲ. ಅದೊಂದು ಅರಾಜಕತೆಯ ಪ್ರಭುತ್ವ. ಸಂವಿಧಾನವು ಕಾನೂನುಗಳ ಸಂಹಿತೆಯಾಗಿದ್ದು, ಆ ಸಂವಿಧಾನ ಲಿಖಿತ ಇಲ್ಲವೇ ಅಲಿಖಿತವಾಗಿರುತ್ತದೆ. ಸಂವಿಧಾನ ರಾಜ್ಯ ಮತ್ತು ಅಧಿಕಾರಕ್ಕೆ ಸಂಬಂಧಿಸಿದ್ದು. ಸಂವಿಧಾನವು ಮೂಲಭೂತ ಶಾಸನವಾಗಿದೆ. ಇದು ಸರ್ವೋಚ್ಚವಾಗಿ ಕಾನೂನಿನ ಬೆಂಬಲ ಪಡೆದಿದೆ ಅಥವಾ ಸಂವಿಧಾನದ ಅಧಿಕಾರವನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ಇತಿಹಾಸದ ಇಣುಕು ನೋಟ ಸಂವಿಧಾನದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಯಲು ಸಹಾಯವಾಗುತ್ತದೆ. ಸಂವಿಧಾನ ಎಂಬ ಪದವನ್ನು ಆಧುನಿಕ ಯುಗದಲ್ಲಿ 2ನೇ ಹೆನ್ರಿ ಪ್ರಯೋಗಿಸಿದರು. ಇವನು ಹೊರಡಿಸಿದ ಕಾನೂನುಗಳ ಸಂಹಿತೆಗೆ ಸಂವಿಧಾನದ ಕ್ಲಾರಿಡ್ ಎಂದು ಹೆಸರಿಸುತ್ತಾರೆ. ನಂತರ 18ನೇ ಶತಮಾನದಲ್ಲಿ ಅಮೆರಿಕ ತನ್ನ ಸರ್ಕಾರವನ್ನು ರೂಪಿಸುವ ಉದ್ದೇಶದಿಂದ ನಿಯಮಾವಳಿ ರಚಿಸಲಾಯಿತು. ಇದನ್ನು ಅಮೆರಿಕದ ಸಂವಿಧಾನವಾಗಿ 1789ರಲ್ಲಿ ಅಳವಡಿಸಿಕೊಳ್ಳಲಾಯಿತು. ಅಮೆರಿಕದ ಸಂವಿಧಾನ ವಿಶ್ವದಲ್ಲಿಯೇ ಪ್ರಥಮ ಲಿಖಿತ ಸಂವಿಧಾನವಾಗಿದೆ. ಇತರ ದೇಶಗಳಿಗೆ ಈ ಸಂವಿಧಾನ ಮಾದರಿಯಾಯಿತು. ಸಂವಿಧಾನ ಎಂಬ ಶಬ್ದ ಆಂಗ್ಲ ಭಾಷೆಯ ಕಾನ್ಸ್ಟಿಟ್ಯೂಷನ್ ಎಂಬ ಪದದ ಕನ್ನಡ ರೂಪವಾಗಿದ್ದು, ಈ ಶಬ್ದ ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಯೋಜಿಸು, ನಿಯೋಜಿಸು, ಸಂಯೋಜಿಸು, ರಚಿಸು, ಸ್ಥಾಪಿಸು ಎಂಬ ಅರ್ಥ ನೀಡುತ್ತದೆ. ಅಂದರೆ ಸಂವಿಧಾನವು ಅಧಿಕೃತವಾಗಿ ಸ್ಥಾಪಿತವಾದ ಒಂದು ರಾಜಕೀಯ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ರಾಜ್ಯಶಾಸ್ತ್ರದಲ್ಲಿ ಸಂವಿಧಾನವೆಂದರೆ ರಾಜ್ಯ ಮತ್ತು ಸರ್ಕಾರದ ಸಂಘಟನೆ ಮತ್ತು ರಚನೆಯ ಸ್ವರೂಪವನ್ನು ವಿವರಿಸುತ್ತದೆ. ಸಂವಿಧಾನವು ಸರ್ಕಾರದ ಮೂಲಭೂತ ತತ್ವಗಳನ್ನು ಒಳಗೊಂಡಿರುತ್ತದೆ. ಸರ್ಕಾರದ ರಚನೆ, ಸ್ವರೂಪ, ಅಧಿಕಾರ, ವ್ಯಾಪ್ತಿ, ನಿರ್ವಹಣೆ, ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯ. ಸರ್ಕಾರದ ಅಧಿಕಾರ ಮತ್ತು ಪ್ರಜೆಗಳ ಹಕ್ಕುಗಳ ನಡುವಿನ ಸಂಬಂಧವನ್ನು ನಿರ್ಧರಿಸುವ ಕಾನೂನುಗಳ ಸಂಕಲನವೇ ಸಂವಿಧಾನ. ಸಾಮಾನ್ಯವಾಗಿ ಸಂವಿಧಾನವು ಆಯಾ ರಾಜ್ಯದಲ್ಲಿ ಪ್ರಚಲಿತವಾಗಿರುವ ಜನರ ಆಚಾರ, ವಿಚಾರ, ಸಂಪ್ರದಾಯಗಳು ಮತ್ತು ಜನತೆಯ ಅಭಿಪ್ರಾಯವನ್ನು ಕಾನೂನಿನ ರೂಪದಲ್ಲಿಡುತ್ತದೆ. ಪ್ರಜಾಪ್ರಭುತ್ವ ರಾಜ್ಯಗಳ ಸಂವಿಧಾನಗಳು ಜನರ ಅಭಿಪ್ರಾಯಕ್ಕೆ ಅನುಗುಣವಾಗಿರುತ್ತವೆ. ಸಂವಿಧಾನದ ಚೌಕಟ್ಟಿನಲ್ಲಿಯೇ ಸರ್ಕಾರದ ಆಡಳಿತ ಯಂತ್ರ ಮುಂದುವರಿಯುತ್ತದೆ. ಸಂವಿಧಾನವು ಒಂದು ಸಂಪುಟದಲ್ಲಿರಬಹುದು. ಭಾರತ ಮತ್ತು ಅಮೆರಿಕದಲ್ಲಿರುವಂತೆ, ಇಲ್ಲವೇ ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವಂತೆ ಅನೇಕ ಸಂಪುಟಗಳಲ್ಲಿರಬಹುದು. ಸಂವಿಧಾನದ ಅರ್ಥವನ್ನು ತಿಳಿಯಲು ಈ ಕೆಳಗಿನ ವ್ಯಾಖ್ಯಾನಗಳನ್ನು ಸಹಾಯಕವಾಗಿರುತ್ತವೆ. 1. ಅರಿಸ್ಟಾಟಲ್ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು, ಅದರಲ್ಲೂ ಪರಮಾಧಿಕಾರಗಳನ್ನು ವ್ಯವಸ್ಥೆಗೊಳಿಸುವ ಮೂಲಭೂತ ಶಾಸನವೇ ಸಂವಿಧಾನ. ಹರ್ಮನ್ ಫೈನರ್ ಮೂಲಭೂತ ರಾಜಕೀಯ ಸಂಸ್ಥೆಗಳ ವ್ಯವಸ್ಥೆ ಹಾಗೂ ಅಧಿಕಾರ ಬಾಂಧವ್ಯದ ಆತ್ಮಕಥನವೇ ಸಂವಿಧಾನ. ಲಾರ್ಡ್ ಬ್ರೈಸ್ ಸಂವಿಧಾನವು ರಾಜ್ಯದ ಕಾನೂನುಗಳ ಮತ್ತು ರೂಢಿಗಳ ಸಂಕಲನವಾಗಿದ್ದು, ಅವುಗಳ ಅನ್ವಯ ರಾಜ್ಯದ ಜೀವನ ಮುಂದುವರಿಯುತ್ತದೆ. ಜಾನ್ ಲಾಕ್ ಸರ್ಕಾರದ ರಚನೆಯೇ ಸಂವಿಧಾನ. ಜಾನ್ ಆಸ್ಟಿನ್ ಸರ್ವೋಚ್ಚ ಸರ್ಕಾರದ ರಚನೆಯನ್ನು ನಿರ್ದೇಶಿಸುವ ನಿಯಮಾವಳಿಗಳೇ ಸಂವಿಧಾನ. ಲೇವಿಸ್ ಸಂವಿಧಾನವೆಂಬ ಪದವೇ ವಿವರಿಸುವಂತೆ ಪರಮಾಧಿಕಾರದ ಹಂಚಿಕೆ ಮತ್ತು ಸರ್ಕಾರದ ರಚನೆಯ ಅಂಶಗಳನ್ನು ವಿವರಿಸುತ್ತದೆ. ಫೈನರ್ ಸಂವಿಧಾನವೆಂದರೆ ರಾಜಕೀಯ ಸಂಸ್ಥೆಯ ಮೂಲ ತತ್ವಗಳಾಗಿದೆ. ಗೆಟಲ್ ಯಾವ ಮೂಲ ತತ್ವಗಳು ಸರ್ಕಾರದ ರಚನೆಯನ್ನು ನಿರ್ಧರಿಸುತ್ತದೆಯೋ ಅದೇ ಸಂವಿಧಾನ. ಇದು ರಾಜ್ಯ ರಚನೆಯ ಮೂಲ ಅಂಶಗಳನ್ನು ಒಳಗೊಂಡಿರುತ್ತದೆ. ಸರ್ಕಾರದ ವಿವಿಧ ಅಂಗಗಳ ನಡುವೆ ಅಧಿಕಾರದ ಹಂಚಿಕೆ, ಸರ್ಕಾರದ ಕಾರ್ಯ ಚಲಾವಣೆಯ ವಿಧಾನ, ಸರ್ಕಾರ ಮತ್ತು ಪ್ರಜೆಗಳ ನಡುವಣ ಸಂಬಂಧಗಳನ್ನು ವಿವರಿಸುತ್ತದೆ. ಸಂವಿಧಾನದ ಸ್ವರೂಪ ಮತ್ತು ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ಮೇಲಿನ ಎಲ್ಲ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡಿದರೆ ವಿದ್ವಾಂಸರಲ್ಲಿ ಕೆಲವು ಸಮಾನ ಅಂಶಗಳನ್ನು ಗುರುತಿಸಬಹುದು. ಸಂವಿಧಾನದ ಕೆಲವು ಸಮಾನ ಲಕ್ಷಣಗಳು ಈ ಕೆಳಗಿನಂತಿವೆ. 1. ಸಂವಿಧಾನದ ಲಿಖಿತ ಇಲ್ಲವೇ ಅಲಿಖಿತವಾಗಿರಬಹುದು. 2. ಸಂವಿಧಾನವು ರಾಜ್ಯದ ಸ್ವರೂಪವನ್ನು ವಿವರಿಸುತ್ತದೆ ಎಂದು ರಾಜ್ಯವು ಪ್ರಜಾಪ್ರಭುತ್ವ ಅಥವಾ ನಿರಂಕುಶಾಧಿಕಾರಿ ಸರ್ಕಾರವೋ, ಏಕಾತ್ಮಕ ಅಥವಾ ಸಂಯುಕ್ತ ಸರ್ಕಾರವೋ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. 3. ಸಂವಿಧಾನವನ್ನು ಸರ್ಕಾರದ ಸ್ವರೂಪವನ್ನು, ಅಂದರೆ ರಾಜ್ಯ ಸಂಸದೀಯ ಅಥವಾ
ಅಧ್ಯಕ್ಷೀಯ ಸರ್ಕಾರವು ಎಂದು ವಿವರಿಸುತ್ತದೆ. 4. ಸಂವಿಧಾನವು ಸರ್ಕಾರ ಮತ್ತು ಪ್ರಜೆಗಳಿರುವ ಸಂಬಂಧಗಳನ್ನು ನಿರ್ಧರಿಸುತ್ತದೆ. 5. ಸಂವಿಧಾನವು ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಗಳನ್ನು ವಿವರಿಸುತ್ತದೆ. 6. ಬದಲಾಗುತ್ತಿರುವ ಪರಿಸ್ಥಿತಿ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನಗಳನ್ನು ಒಳಗೊಂಡಿರುತ್ತದೆ. 7. ಸಂವಿಧಾನವು ರಾಜ್ಯದ ಸರ್ವೋಚ್ಚ ಮೂಲಭೂತ ಕಾನೂನಾಗಿದ್ದು ಅದರ ಉಲ್ಲಂಘನೆಯು ಕಾನೂನಿನ ಅನುಸಾರ ಅಪರಾಧವಾಗಿರುತ್ತದೆ ಹಾಗೂ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. 8. ಸಂವಿಧಾನ ರಾಷ್ಟ್ರದ ಮೂಲಭೂತ ಶಾಸನವಾಗಿದ್ದು ರಾಜ್ಯದ ಗುರಿ ಉದ್ದೇಶಗಳನ್ನು ವಿವರಿಸುತ್ತದೆ. 9. ಸಂವಿಧಾನ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಸಂಕೇತ ಮತ್ತು ಪೌರರ ಹಕ್ಕು ಕರ್ತವ್ಯಗಳನ್ನು ಒಳಗೊಂಡಿರುತ್ತವೆ ಮತ್ತು ರಕ್ಷಿಸುತ್ತದೆ. ಒಟ್ಟಾರೆಯಾಗಿ ಸಂವಿಧಾನವೆಂದರೆ ಸರ್ಕಾರವನ್ನು ನಿಯಂತ್ರಿಸಿ ನಿರ್ದೇಶಿಸಿ ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯಗಳನ್ನು ರಕ್ಷಿಸುವ ಶಾಸನ ಸಂಹಿತೆಯಾಗಿದೆ. ಸಂವಿಧಾನದ ಪ್ರಾಮುಖ್ಯತೆ. ಆಧುನಿಕ ರಾಜ್ಯಗಳು ಸಂವಿಧಾನಾತ್ಮಕ ರಾಜ್ಯಗಳು. ಪ್ರತಿಯೊಂದು ರಾಜ್ಯಗಳು ತಮ್ಮದೇ ಆದ ಸಂವಿಧಾನಗಳನ್ನು ಹೊಂದಿರುತ್ತವೆ. ರಾಜ್ಯ ಸ್ಥಾಪನೆಯ ವ್ಯವಸ್ಥೆ ಮತ್ತು ಸರ್ಕಾರವು ಆ ದೇಶ ಒಪ್ಪಿಕೊಂಡ ಸಂವಿಧಾನದಲ್ಲಿ ವಿವರಿಸುವಂತೆ ರೂಪುಗೊಂಡಿರುತ್ತದೆ. ರಾಜ್ಯದ ಸಂವಿಧಾನ ಲಿಖಿತ ಇಲ್ಲವೇ ಅಲಿಖಿತ, ಕಠಿಣ ಅಥವಾ ಸುಲಭವಾಗಿರಬಹುದು. ಪ್ರಜಾಪ್ರಭುತ್ವ ಇಲ್ಲವೇ ನಿರಂಕುಶ ಪ್ರಭುತ್ವ. ಸರ್ಕಾರದ ರಚನೆ, ಅಧಿಕಾರದ ಚಲಾವಣೆ ಕಾರ್ಯಗಳು ಸಂವಿಧಾನದ ರೀತಿ ನೀತಿಯಂತೆ ನಡೆಯುತ್ತದೆ. ಸಂವಿಧಾನವಿಲ್ಲದ ರಾಜ್ಯವನ್ನು ಊಹಿಸುವುದು ಕಷ್ಟ. ಒಂದು ರಾಜ್ಯವನ್ನು ಸಂವಿಧಾನಾತ್ಮಕ ರಾಜ್ಯವೆಂದು ಕರೆಯಬೇಕಾದರೆ ಯಾವ ದೇಶದಲ್ಲಿ ಆಡಳಿತ, ನಿಯಂತ್ರಣ ಮತ್ತು ನಿರ್ದೇಶನ ಸರ್ಕಾರ ಮತ್ತು ಪ್ರಜೆಗಳ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು ಸಂವಿಧಾನದಲ್ಲಿರುವಂತೆ ನಿರ್ಧರಿಸಲ್ಪಡುತ್ತವೆಯೋ ಅದನ್ನು ಸಂವಿಧಾನಾತ್ಮಕ ರಾಜ್ಯವೆಂದು ಕರೆಯುತ್ತೇವೆ. ರಾಜ್ಯ ಮತ್ತು ಆಡಳಿತದ ಕಾರ್ಯಕ್ಷಮತೆ ಸಂವಿಧಾನದ ಗುಣಾತ್ಮಕತೆಯನ್ನು ಅವಲಂಬಿಸಿದೆ. ಆಧುನಿಕ ರಾಜ್ಯಗಳು ಸಂವಿಧಾನಾತ್ಮಕ ಸರ್ಕಾರದಿಂದ ಆಳಲ್ಪಡುತ್ತವೆ. ಸಂವಿಧಾನದಲ್ಲಿ ವಿವರಿಸುವ ನಿಯಮಗಳಂತೆ ಸರ್ಕಾರಗಳು ಕಾರ್ಯನಿರ್ವಹಿಸುತ್ತವೆ. ಈ ವಿಧಿವಿಧಾನಗಳಂತೆ ಕಾರ್ಯನಿರ್ವಹಿಸುವ ಕಾರ್ಯಗಳನ್ನು ಸಂವಿಧಾನಾತ್ಮಕ ಸರ್ಕಾರಗಳೆಂದು ಕರೆಯುತ್ತೇವೆ. ಸರ್ಕಾರ ಸಂವಿಧಾನಾತ್ಮಕ ನಿಯಮ ಮತ್ತು ತತ್ವಗಳಂತೆ ನಿಯಂತ್ರಿಸಲಾಗುತ್ತದೆ. ಪ್ರತಿಯೊಂದು ದೇಶದಲ್ಲಿ ಸಂವಿಧಾನ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಕಾರಣಗಳು ಈ ಕೆಳಗಿನಂತಿವೆ. 1. ಸರ್ಕಾರ ನಿರಂಕುಶಾಧಿಕಾರಿಗಳಂತೆ ವರ್ತಿಸದಂತೆ ಮತ್ತು ಸರ್ಕಾರದ ಕಾರ್ಯವೈಖರಿಯನ್ನು ಸಂವಿಧಾನ ನಿಯಂತ್ರಿಸುತ್ತದೆ. 2. ಪ್ರಜೆಗಳ ಅಭಿವೃದ್ಧಿಗಳನ್ನು ಸಾಧಿಸಲು ಸಂವಿಧಾನ ಸರ್ಕಾರವನ್ನು ನಿಯಂತ್ರಿಸುತ್ತದೆ. 3. ಜನರ ವರ್ತನೆಯನ್ನು ನಿಯಂತ್ರಿಸುತ್ತದೆ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಸಂವಿಧಾನವನ್ನು ಹೊಂದಿರುತ್ತದೆ. ಸರಿಯಾದ ಮಾರ್ಗದಲ್ಲಿ ಆಡಳಿತಯಂತ್ರವನ್ನು ನಡೆಸಬೇಕಾದರೆ ಸಂವಿಧಾನ ಅವಶ್ಯಕ. 4. ರಾಷ್ಟ್ರದ ಮತ್ತು ಪ್ರಜೆಗಳ ಭದ್ರತೆಗೆ ಸಂವಿಧಾನ ಅವಶ್ಯಕ. 5. ದೇಶದಲ್ಲಿ ಕಾನೂನು ವ್ಯವಸ್ಥೆ ಸ್ಥಾಪನೆ ಸಂವಿಧಾನ ಅವಶ್ಯಕ. 6. ಆಡಳಿತ ಯಂತ್ರದ ಸರಳ ಮತ್ತು ಸುವ್ಯವಸ್ಥೆಗಾಗಿ ಸಂವಿಧಾನ ಅನಿವಾರ್ಯ. 7. ಸಂವಿಧಾನವೇ ರಾಷ್ಟ್ರೀಯ ಅಂತರರಾಷ್ಟ್ರೀಯ ನೀತಿ ನಿರ್ಧರಿಸುತ್ತದೆ. ಸಂವಿಧಾನವಿಲ್ಲದ ರಾಜ್ಯ ಅರಾಜಕತೆಯ ಬೀಡು. ಸಂವಿಧಾನವಿಲ್ಲದ ರಾಜ್ಯವನ್ನು ಊಹಿಸಲು ಸಾಧ್ಯವಿಲ್ಲ. ಆದುದರಿಂದ ಮೂಲಭೂತ ಶಾಸನವಾದ ಸಂವಿಧಾನ ದೇಶಕ್ಕೆ ಅವಶ್ಯಕ ಮತ್ತು ಮಹತ್ವದ ಸ್ಥಾನ ಪಡೆದಿದೆ. 4.2 ಸಂವಿಧಾನಾತ್ಮಕ ಸರ್ಕಾರ. ಸಂವಿಧಾನ ನೀತಿ ನಿಯಮಗಳಿಗನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ. ಸರ್ಕಾರದ ರಚನೆ, ಅಧಿಕಾರಗಳು ಸಂವಿಧಾನಾತ್ಮಕವಾಗಿ ನಿರೂಪಿಸಲ್ಪಟ್ಟಿರುತ್ತದೆ. ಪ್ರಜೆಗಳ ಹಕ್ಕುಗಳು ಮತ್ತು ಹಿತಾಸಕ್ತಿಗಳು ಸಂವಿಧಾನಕ್ಕೆ ಅನುಗುಣವಾಗಿ ರೂಪಿಸಲಾಗುತ್ತದೆ. ಸಂವಿಧಾನಕ್ಕೆ ಸರ್ಕಾರಗಳು ಸಾಮಾನ್ಯವಾಗಿ ಲಿಖಿತ ದಾಖಲೆಗಳನ್ನು ಒಳಗೊಂಡಿರುತ್ತದೆ. ನಿರ್ದಿಷ್ಟ ನಿಯಮಗಳು, ಧ್ಯೇಯಗಳು ಅಥವಾ ಮೂಲಭೂತ ತತ್ವಗಳು ಒಳಗೊಂಡಿರುವ ಲಿಖಿತ ರೂಪದ ದಾಖಲೆಯನ್ನು ಸಂವಿಧಾನ ಎನ್ನಬಹುದು. ಇಂತಹ ಸಂವಿಧಾನವು ಸರ್ಕಾರದ ರಾಜಕೀಯ ಅಧಿಕಾರದ ವ್ಯಾಪ್ತಿಯನ್ನು ಸೀಮಿತಗೊಳಿಸುತ್ತದೆ. ಸಂವಿಧಾನಾತ್ಮಕ ಸರ್ಕಾರದ ಮೂಲ ತತ್ವ ಕಾನೂನಾತ್ಮಕ ಅಧಿಕಾರ ಚಲಾವಣೆ, ರೂಲ್ ಆಫ್ ಲಾ. ಕಾನೂನು ಆಡಳಿತ ವರ್ಗ ಮತ್ತು ಪ್ರಜೆಗಳಿಗೆ ಸಮಾನವಾಗಿ ಅನ್ವಯವಾಗುತ್ತದೆ. ಸಂವಿಧಾನವು ರಾಜ್ಯದ ಸ್ವರೂಪ, ರಚನೆ, ಕಾರ್ಯಗಳ ಜೊತೆ ರಾಜ್ಯ ಮತ್ತು ಪ್ರಜೆಗಳ ನಡುವಣ ಸಂಬಂಧವನ್ನು ನಿರ್ಧರಿಸುತ್ತದೆ. ಸರ್ಕಾರವು ಕಾನೂನಿನ ಪರಿಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ವ್ಯವಸ್ಥೆಯಲ್ಲಿ ಪ್ರಜೆಗಳ ಹಕ್ಕುಗಳಿಗೆ ರಕ್ಷಣೆ ಇರುತ್ತದೆ. ಪ್ರಾಚೀನ ಗ್ರೀಸ್ ಕಾಲದಿಂದ ಆಧುನಿಕ ಯುಗದವರೆಗೆ ಸಂವಿಧಾನಾತ್ಮಕ ಸರ್ಕಾರಗಳ ಕಲ್ಪನೆಯ ವಿಕಸನದಲ್ಲಿ
ಬ್ರಿಟನ್, ಅಮೆರಿಕ ಸಂಯುಕ್ತ ಸಂಸ್ಥಾನ, ಫ್ರಾನ್ಸ್ ಮತ್ತಿತರ ರಾಷ್ಟ್ರಗಳಲ್ಲಿ ರಕ್ತಪಾತವಾದದ್ದು ಉಂಟು. ಸಂವಿಧಾನಾತ್ಮಕ ಸರ್ಕಾರಗಳ ವಿಕಾಸದಲ್ಲಿ ಒಂದು ಪ್ರಮುಖವಾದ ಹಂತ 1815ರ ಈ ಘೋಷಣೆಯು ರಾಜಪ್ರಭುತ್ವದ ಅಧಿಕಾರವನ್ನು ಸೀಮಿತಗೊಳಿಸಿ ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ರಕ್ಷಣೆ ಒದಗಿಸಿತು. ಅಮೆರಿಕದ ಹಕ್ಕುಗಳ ಘೋಷಣೆಯು ಪ್ರಜೆಗಳ ಹಕ್ಕುಗಳು ಮೂಲಭೂತವೆಂದು ಪರಿಗಣಿಸಿ ಸರ್ಕಾರವನ್ನು ಸೀಮಿತಗೊಳಿಸಿದೆ. ಲಕ್ಷಣಗಳು: 1. ಸಂವಿಧಾನವು ಸರ್ವೋಚ್ಚ ಅಧಿಕಾರ ಪಡೆದಿದೆ. ಸರ್ಕಾರವು ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ. ಸರ್ಕಾರದ ಎಲ್ಲ ಅಂಗಗಳ ಅಧಿಕಾರ ಮತ್ತು ಕಾರ್ಯಗಳು ಸಂವಿಧಾನವು ಸ್ಪಷ್ಟಪಡಿಸುತ್ತದೆ. ಅದಕ್ಕನುಗುಣವಾಗಿ ಅವುಗಳು ಕಾರ್ಯನಿರ್ವಹಿಸಬೇಕು. ಈ ವ್ಯವಸ್ಥೆಯಲ್ಲಿ ಸಂವಿಧಾನವೇ ರಾಜ್ಯದ ಮೂಲ ಕಾನೂನು. 2. ಕಾನೂನಿನ ದೃಷ್ಟಿಯಲ್ಲಿ ರಾಜ್ಯದ ಎಲ್ಲರಿಗೂ ಒಂದೇ ಕಾನೂನು ಸನ್ವಯವಾಗುತ್ತದೆ. ಕಾರ್ಯವು ಅಧಿಕಾರದ ದುರುಪಯೋಗ ಮಾಡಿದಲ್ಲಿ ಸರ್ಕಾರದ ಕ್ರಮವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಧಿಕಾರ ಪ್ರಜೆಗಳಿಗಿದೆ. ಲಿಂಗ, ಸಾಮಾಜಿಕ ವರ್ಗ, ಧರ್ಮ ಇನ್ನಿತರ ಭೇದಗಳಿಲ್ಲದೆ ಕಾನೂನು ಆಳುವ ಮತ್ತು ಆಳಿಸಿಕೊಳ್ಳುವ ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುತ್ತದೆ. 3. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆ. ಸಂವಿಧಾನವು ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಒದಗಿಸುತ್ತದೆ. ಈ ಹಕ್ಕುಗಳನ್ನು ಧಿಕ್ಕರಿಸುವ ಅಥವಾ ಅದಕ್ಕೆ ಚ್ಯುತಿ ಬರುವ ರೀತಿಯಲ್ಲಿ ಸರ್ಕಾರಗಳು ಕಾರ್ಯನಿರ್ವಹಿಸಲು ಅವಕಾಶವಿಲ್ಲ. ಪ್ರಜೆಗಳ ಹಕ್ಕುಗಳಿಗೆ ಸಂವಿಧಾನಾತ್ಮಕ ರಕ್ಷಣೆ ಇದೆ. 4. ಪ್ರತಿನಿಧಿ ಸರ್ಕಾರ. ನಿರಂಕುಶ ಪ್ರಭುತ್ವ ಬಲ ಮತ್ತು ದೌರ್ಜನ್ಯವನ್ನು ಆಧರಿಸಿದ ರಾಜಪ್ರಭುತ್ವಗಳ ವಂಶ ಪರಂಪರೆಯ ಮೇಲೆ ರಚನೆಯಾಗುತ್ತವೆ. ಆದರೆ ಸಂವಿಧಾನಾತ್ಮಕ ಸರ್ಕಾರಗಳು ಪ್ರಜೆಗಳ ಇಚ್ಛೆಗನುಗುಣವಾಗಿ ಸಂವಿಧಾನಾತ್ಮಕ ಸರ್ಕಾರಗಳ ರಚನೆಯಾಗುತ್ತದೆ. ಇದು ಪ್ರತಿನಿಧಿ ಸರ್ಕಾರವನ್ನು ಒದಗಿಸುತ್ತದೆ. ರಾಜ್ಯದೊಳಗಿರುವ ಸಮಸ್ತ ವ್ಯಕ್ತಿ ಮತ್ತು ಸಂಸ್ಥೆಗಳು ಅದರ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುತ್ತಾರೆ ಹಾಗೂ ಸರ್ಕಾರದ ವಿವಿಧ ಅಂಗಗಳು ಸಂವಿಧಾನಕ್ಕೆ ಅನುಗುಣವಾಗಿ ಕರ್ತವ್ಯಗಳನ್ನು ನಿರ್ವಹಿಸುತ್ತವೆ. ಅದುವೇ ಸಂವಿಧಾನಾತ್ಮಕ ಸರ್ಕಾರ. ಇದನ್ನೇ ಪರಿಮಿತಿ ಸರ್ಕಾರ ಎಂದು ಕರೆಯಲಾಗಿದೆ. ಸಂವಿಧಾನದ ವಿಧಗಳು. 1. ಲಿಖಿತ ಮತ್ತು ಅಲಿಖಿತ ಸಂವಿಧಾನ. ಅಲ್ಲೇ ಇರು. ಸಂವಿಧಾನದ ಮೂಲ ಪದ ಯಾವುದು? ಪಟ್ಟಾಗಿದೆ ನಿಮಗಲ್ಲೇ. ಸಂವಿಧಾನದ ಮೂಲ ಪದ ಯಾವುದು? ಕಾನ್ಸ್ಟಿಟ್ಯೂಟ್. ಕಾನ್ಸ್ಟಿಟ್ಯೂಟ್ ಯಾವ ಭಾಷೆದದು? ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟ್. ಕಾನ್ಸ್ಟಿಟ್ಯೂಟ್ ಎಂದರೆ ಯೋಜಿಸು, ಸಂಯೋಜಿಸು, ನಿಯೋಜಿಸು, ಸ್ಥಾಪಿಸು ಅನ್ನುವ ಅರ್ಥಗಳು ಬರ್ತವೆ. ಕಾನ್ಸ್ಟಿಟ್ಯೂಟ್ ಎನ್ನುವ ಗ್ರೀಕ್ ಭಾಷೆಯ ಶಬ್ದದಿಂದ ಕಾನ್ಸ್ಟಿಟ್ಯೂಷನ್ ಅನ್ನುವ ಒಂದು ಶಬ್ದ ಬರ್ತದೆ. ಈ ಕಾನ್ಸ್ಟಿಟ್ಯೂಷನ್ ಎನ್ನುವುದಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿಕೊಟ್ಟವರು ಯಾರು? ಎರಡನೆಯ ಹೆನ್ರಿ. ಅವನು ರಚಿಸಿದಂಥ ನಿಯಮಾವಳಿಗಳಿಗೆ ಏನಂತ ಹೆಸರಿಡ್ತಾನೆ? ಸಂವಿಧಾನದ ಕ್ಲಾರಿಡ್. ಸಂವಿಧಾನದ ಕ್ಲಾರಿಡ್ ಅಂತೇಳಿ ಅದಕ್ಕೆ ಹೆಸರನ್ನು ಇಡ್ತಾನೆ. ಅದಾದಮೇಲೆ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಲಿಖಿತ ಸಂವಿಧಾನವನ್ನು ಯಾವುದೋ ಒಂದು ದೇಶ ಅಳವಡಿಕೆ ಮಾಡಿಕೊಟ್ಟು, ಅಮೇರಿಕ ದೇಶ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಲಿಖಿತ ಸಂವಿಧಾನ ಆಗಿರ್ತದೆ. ಆ ಥರದ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡು ಅದು ಏನು ಮಾಡ್ತದೆ? ತನ್ನ ಆಡಳಿತವನ್ನು ಪ್ರಾರಂಭ ಮಾಡ್ತದೆ. ಅದಾದಮೇಲೆ ವಿಶ್ವದ ಇತರೆ ಎಲ್ಲ ದೇಶಗಳು ಕೂಡ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾವೆ. ಆ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಆ ಸಂವಿಧಾನದ ಮುಖಾಂತರವೇ ಆಡಳಿತವನ್ನು ನಿಯಂತ್ರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಯಾವ ದೇಶಕ್ಕೆ ಸಂವಿಧಾನವಿರುವುದಿಲ್ಲವೋ ಆ ದೇಶವನ್ನು
ಆ ದೇಶವನ್ನು ಒಂದು ಅರಾಜಕತೆ ಅಂತೇಳಿ ಕರಿಬೇಕಾಗ್ತದೆ. ಕಾನೂನುಗಳ ನಿರ್ದೇಶನಗಳು ಇಲ್ಲದೇ ಇರುವುದನ್ನು ನಾವು ಸಂವಿಧಾನ ಎಂದು ಕರೆಯಲಾಗದು. ಹಾಗಾಗಿ ಒಂದು ಸಂವಿಧಾನ ಒಂದು ರಾಜ್ಯಕ್ಕೆ ಅತಿ ಅವಶ್ಯಕವಾಗಿ ಬೇಕೇ ಬೇಕಾಗಿರ್ತಕ್ಕಂಥ ಒಂದು ಅಂಶ. ಈ ಕಾರಣಕ್ಕಾಗಿ ಸಂವಿಧಾನ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು ರಾಜ್ಯದ ಬದುಕಿನಲ್ಲಿ.